ಅವತ್ತು ಹೊಸಪೇಟೆ ಕಡೆ ಬಸ್ ಹೋಗ್ತಾ ಇತ್ತು. ಸೊ ಆ ಬಸ್ಸಲ್ಲಿ ಕುಳಿತಂತಹ ಹೀರೋ, ಫ್ಯೂಚರ್ ಹೀರೋ ಬೇಸರ ಆಯಿತು ಅಂಥೇಳಿ, ನಿದ್ದೆ ಬರ್ತಾ ಇಲ್ಲ ಅಂಥೇಳಿ ತಮ್ಮ ಫೋನನ್ನು ಆನ್ ಮಾಡ್ತಾರೆ. ಇದಕ್ಕೆ ಸ್ನೇಕ್ ಗೇಮ್ ಆಡಲಿಕ್ಕೆ. ಸೊ ಆವಾಗ ಒಂದಷ್ಟು ಮಿಸ್ ಕಾಲ್ಗಳು ಬಂದಿದ್ದು ಗೊತ್ತಾಗುತ್ತೆ. ಹಾಗೆಯೇ ಒಂದು ಕಾಲ್ ಬರ್ತಾನೇ ಇರುತ್ತೆ ನಿರಂತರವಾಗಿ. ಯಾರಪ್ಪ ಇದು ಈ ಹೊತ್ತಲ್ಲಿ ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದಾರೆ ಅಂಥೇಳಿ ಅದನ್ನು ಅವಾಯ್ಡ್ ಮಾಡಿ ಸ್ನೇಕ್ ಗೇಮ್ ಆಡ್ತಿರ್ತಾರೆ. ಸೊ ಇರಲಿ ಅಂಥೇಳಿ ಅದನ್ನು ಕಾಲ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಡೈರೆಕ್ಟ್ ಆರ್ ಚಂದ್ರು ಕಾಲ್ ಮಾಡಿರ್ತಾರೆ. ಸೊ ಎಷ್ಟು ರೀ ನಿಮಗೆ ಕಾಲ್ ಮಾಡೋದು, ರಿಸೀವ್ ಮಾಡ್ತಿಲ್ಲ, ಬೆಳಗ್ಗೆ ಜೋಗಿ ಪ್ರೇಮ್ ಅವರು ಆಫೀಸಿಗೆ ಬನ್ನಿ, ನೋಡ್ಬೇಕಂತಿದ್ದಾರೆ ಅಂಥೇಳಿ ಹೇಳಿ ಕಟ್ ಮಾಡ್ತಾರೆ. ಸೊ ಆ ಹೊತ್ತಿಗೆ ಚಿತ್ರದುರ್ಗದ ಹತ್ತಿರ ಇರುತ್ತೆ ಬಸ್ಸು. ಅಲ್ಲೇ ವಿ ಆರ್ ಎಲ್ ಬಸ್ ಸ್ಟಾಪ್ ಹತ್ತಿರ ಹೋಗಿ ಬೆಂಗಳೂರು ಬಸ್ ಹತ್ತಿ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅಜಯ್ ರಾವ್ ಅವರು. ಸೊ ಇದು ಅಜಯ್ ರಾವ್ ಅವರ ಕತೆ, ಸೊ ರಿಯಲ್ ಕತೆ. ಸೊ ಬಂದು ಎಕ್ಸ್ಕ್ಯೂಸ್ ಮೀ ಒಂದು ಚಿತ್ರ ಏನಿದೆ, ಸೊ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ. ಮುಂದೆ ಒಂದು ಅದ್ಭುತವಾದ ಚಿತ್ರ ಆಗುತ್ತೆ. ಇದರಲ್ಲಿ ರಮ್ಯಾ ಅವರು ಹಾಗೆಯೇ ಸುನೀಲ್ ರಾವ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಈ ಕಥೆಯನ್ನು ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್, ಅದು ರಶ್ಮಿಯವರ ರ್ಯಾಪಿಡ್ ರಶ್ಮಿಯವರ ಒಂದು ಕಾರ್ಯಕ್ರಮ, ಅದರಲ್ಲಿ ಈ ಒಂದು ವಿಚಾರವನ್ನು ಅಜಯ್ ರಾವ್ ಅವರು ಹೇಳ್ಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ಮಾತನಾಡಿರುವಂಥದ್ದು ಬೇರೆ ಬೇರೆ ಕಡೆ ಅಜಯ್ ರಾವ್. ಇಲ್ಲೇ ವಿಶೇಷವಾಗಿ ಇದನ್ನು ತಮ್ಮ ಲೈಫ್ನ ಜರ್ನಿಯನ್ನು ನೆನಪು ಮಾಡಿಕೊಂಡಿರುವಂಥದ್ದು. ಅಜಯ್ ರಾವ್ ಅವ್ರಿಗೆ ಜ್ಯೋತಿಷ್ಯ ನೋಡೋದು ಗೊತ್ತಿದೆ, ಆದರೆ ಅದನ್ನು ನಂಬಲ್ಲ ಇವರು. ಸೊ ರಾಂಗ್ ಮುಹೂರ್ತದಲ್ಲಿ ಇವರು ಮದುವೆ ಆಗಿರುವಂಥದ್ದು ಹೊಸಪೇಟೆಯಲ್ಲಿ. ಹಾಗೆ ರಾಂಗ್ ಮುಹೂರ್ತದಲ್ಲಿ ಇವರ ನಿರ್ಮಾಣದ ಚಿತ್ರ ಶ್ರೀ ಕೃಷ್ಣ ಲೀಲಾ ಕೂಡ ಲಾಂಚ್ ಆಗಿರುವಂಥದ್ದು. ಇನ್ನು ಯುದ್ಧಕಾಂಡ ಸಿನಿಮಾ ಏನಿದೆಯಲ್ಲ, ಸೊ ಅದು ಯಾವಾಗ ಶುರುವಾಯಿತು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಅಂದರೆ ಯಾವ ಮುಹೂರ್ತದಲ್ಲಿ ಆಯಿತು ಅನ್ನುವಂಥದ್ದು. ಸೊ ಈ ಥರ ರಾಂಗ್ ಮುಹೂರ್ತದಲ್ಲಾದರೂ ಕೂಡ ಸಕ್ಸಸ್ ಆದೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಈ ಮುಹೂರ್ತ ಗಿರ್ತ ಏನಿಲ್ಲ, ಒಳ್ಳೆಯ ಕೆಲಸ ಮಾಡಬೇಕು, ಆ ಮೂಮೆಂಟಿಗೆ ಏನು ಅನಿಸುತ್ತೆ, ಸೊ ಆ ಮೂಮೆಂಟಿಗೆ ಏನು ನಿರ್ಧಾರ ತೊಗೊಂಡಿರ್ತೀವಿ ಅದು ಸರಿ ಅನ್ನೋ ಅರ್ಥದಲ್ಲಿ ಅವರು ಹೇಳಿರುವಂಥದ್ದು. ಸೊ ತುಂಬ ಪ್ರಾಕ್ಟಿಕಲ್ ಆಗಿರುವಂಥದ್ದು, ಓಪನ್ ಆಗಿ ಮಾತಾಡುವಂಥ ನಾಯಕ ನಟ ಕೃಷ್ಣ ಅಜಯ್ ರಾವ್ ಅವರು. ಸೊ ಇವರ ಸಿನಿಮಾ ಜರ್ನಿಯ ಸುಮಾರು ವಿಚಾರಗಳಿದೆ. ಸೊ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಕಪಾಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಸೊ ಅಲ್ಲೇ ಅವ್ರ ಅಮ್ಮನ ಜೊತೆಗೆ ಅವರು ಹೋಗಿರ್ತಾರೆ. ಅಲ್ಲಿ ಹೋದಾಗ ಅವರಮ್ಮ ಮೆಟ್ಟಿಲು ಮೇಲೆ ಕೂಡ್ತಾರೆ. ರೀಸನ್ ಏನಂದರೆ ಅಷ್ಟು ಜನ ಒಳಗೆ ನುಗ್ತಾ ಇರ್ತಾರೆ. ಸೊ ಅಮ್ಮನಿಗೆ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಕಣ್ಣೀರು ಬರುತ್ತೆ, ಅಳ್ತಾ ಕೂಡ್ತಾರೆ. ಸೊ ಅವ್ರಿಗೇನು ಅನ್ಸುತ್ತೆ ಅಂದರೆ ನಮ್ಮ ಮಗ ಅಜಯ್ ರಾವ್ ಹೀರೋ ಆದ, ಅವನ ಚಿತ್ರ ನೋಡಲಿಕ್ಕೆ ಇಷ್ಟು ಜನ ಬರ್ತಿದ್ದಾರೆ ಅಂತೇಳಿ ಅವ್ರು ಖುಷಿಯಲ್ಲಿ ಅಳ್ತಿರ್ತಾರೆ. ಅಲ್ಲಿ ನಾನು ಗೆದ್ದೆ ಅಂಥೇಳಿ ಅಜಯ್ ರಾವ್ ಅವರು ಹೇಳ್ಕೊಂಡಿರುವಂಥದ್ದು. ಇದು ಎಷ್ಟು ಅಜಯ್ ರಾವ್ ಅವ್ರ ಬಗೆಗಿನ ಸಿನಿಮಾ ಜರ್ನಿಯ ವಿಚಾರ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.